ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಕ್ಯಾನ್ಸರ್ ಮತ್ತು ಮಕ್ಕಳಾಗುವ ಔಷಧಿ ನೀಡುವ ನೆಪದಲ್ಲಿ ವಂಚಿಸಿದ ಮಂತ್ರವಾದಿ. ನಮ್ಮ ತಂದೆಗೆ ಕ್ಯಾನ್ಸರ್ ಕಾಯಿಲೆಯನ್ನು ಬೇಗ ವಾಸಿ ಮಾಡುತ್ತೇನೆ ಹಾಗೂ ನನ್ನ ಹೆಂಡತಿಯರವರಿಗೆ ಮಕ್ಕಳಾಗುವ ಆಯುರ್ವೇದಿಕ್ ಔಷಧಿಯನ್ನು ಕೊಡುತ್ತೇನೆ ಎಂದು ಪುಸಲಾಯಿಸಿ ನಂಬಿಸಿ ನಮ್ಮ ತಂದೆಯ ಖಾತೆಯಿಂದ 60,000 ಹಣವನ್ನು ಹಾಕಿಸಿಕೊಂಡು ಹೋಗಿರುವ ಪಂಡಿತ ಗಂಗಾಧರ್ ಎಂಬ ಹೆಸರಿನವರು ಪತ್ತೆ ಮಾಡಿ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ 29 ವರ್ಷದ ಮುರುಡಿ ಎಂಬುವರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರು ಸಲ್ಲಿಸಿರುವ ದೂರಿನಲ್ಲಿ ಕಳೆದ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಮನೆಯ ಬಳಿ ಬಂದ ಆಸಾಮಿ ಕನ್ನಡ ಭಾಷೆಯಲ್ಲಿ ಮಾತನಾಡಿ, ನಾನು ಹಲವಾರು ಕಾಯಿಲೆಗಳಿಗೆ ಮತ್ತು ಸಂತಾನ ಇಲ್ಲದವರಿಗೆ ಆಯುರ್ವೇದಿಕ್ ಔಷಧಿ ಕೊಡುತ್ತೇನೆ. ನನ್ನ ಹೆಸರು ಪಂಡಿತ್ ಗಂಗಾಧರ್, ನಾನು ಮಂತ್ರಾಲಯದಿಂದ ಬಂದಿರುತ್ತೇನೆ ಹಾಗೂ ತನ್ನ ಹೆಸರಿನಲ್ಲಿ ರಾಘವೇಂದ್ರ ಕಾಲೋನಿ, ಮಾದಾವರ ರೋಡ್, ಮಂತ್ರಾಲಯ, ಎಮ್ಮಿಗನೂರು ತಾಲೂಕು, ಕರ್ನೂಲು ಜಿಲ್ಲೆಯಲ್ಲಿ ಪರಂಪರಾ ಆಯುರ್ವೇದಿಕ ಎಂಬ ಸಂಸ್ಥೆ ಮತ್ತು ಸೂಪರ್ ಮಾರ್ಕೆಟ್, ಮುಸ್ಲಿಂ ಚೌಕ, ರೈಲ್ವೆ ಸ್ಟೇಷನ್ ರಸ್ತೆ, ಗುಲ್ಬರ್ಗಾದಲ್ಲಿ ಪರಂಪರಾ ಉಸ್ಮಾನಿಯಾ ಆಯುರ್ವೇದ ಎಂಬ ಮತ್ತೊಂದು ಸಮಸ್ಯೆ, ಒಟ್ಟು 2 ಸಮಸ್ಯೆಗಳಿರುತ್ತದೆ ಎಂದು ಪರಿಚಯ ಮಾಡಿಕೊಂಡು ತಂದೆಯ ಕ್ಯಾನ್ಸರ್ ಕಾಯಿಲೆ ಮತ್ತು ಹೆಂಡತಿಗೆ ಮಕ್ಕಳಾಗುವ ಔಷಧಿಯನ್ನು ಸಹ ಕೊಡುತ್ತೇನೆ ಎಂದು ಪುಸಲಾಯಿಸಿ ನಂಬಿಸಿದ್ದ. ನಾವು ಆತನ ಮಾತನ್ನು ನಂಬಿ 90,000 ಕೇಳಿದ. ಅವರಿಗೆ ಮಾತುಕತೆ ನಡೆಸಿ 80,000 ನಿಗದಿಪಡಿಸಿ ಮೊದಲು ಕಂತಾಗಿ ನಮ್ಮ ತಂದೆಯ ಖಾತೆಯಿಂದ 60,000 ರುಗಳನ್ನು ಮೊಬೈಲ್ ಸ್ಕ್ಯಾನರ್ ಮೂಲಕ ಹಾಕಿರುತ್ತೇವೆ. ತಂದೆಗೆ ಇರುವ ಕಾಯಿಲೆಗೆ ಮತ್ತು ಹೆಂಡತಿಗೆ ಔಷಧಿ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಆತನ ಮೊಬೈಲ್ ಸಂಖ್ಯೆಯನ್ನು ನೀಡಿ ಏನಾದರೂ ಸಮಸ್ಯೆ ಇದ್ದರೆ ಈ ಸಂಖ್ಯೆಗೆ ಕರೆ ಮಾಡಿ ಎಂದು ತಿಳಿಸಿ ಹೊರಟು ಹೋಗಿರುತ್ತಾನೆ. ನಂತರ ನಾವು ಎಷ್ಟು ಬಾರಿ ಕರೆ ಮಾಡಿದರೂ ಫೋನ್ ತೆಗೆದೇ ಇದ್ದು ಈಗ ಸದರಿ ನಂಬರ್ಗೆ ಕರೆ ಮಾಡಿದರೆ ಸ್ವಿಚ್ ಆಫ್ ಆಗಿರುತ್ತದೆ. ನಾನು ಸದರಿ ಆಸಾಮಿಯ ವಿಳಾಸವನ್ನು ಹುಡುಕಿಕೊಂಡು ಮಂತ್ರಾಲಯಕ್ಕೆ ಹೋಗಿ ವಿಚಾರಿಸಲಾಗಿ ಸದರಿ ವಿಳಾಸದವರು ಮತ್ತು ಯಾವುದೇ ಆಯುರ್ವೇದಿಕ್ ಸಮಸ್ಯೆ ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. ನಾನು ಇದುವರೆಗೂ ಸದರಿ ಆಸಾಮಿ ಬಂದು ಔಷಧಿ ಕೊಡಬಹುದು ಎಂದು ನಂಬಿಕೆಯಿಂದ ಕಾದಿದ್ದು ಸದರಿ ಆಸಾಮಿ ವಾಪಸ್ ಬಾರದೇ ಇದ್ದುದರಿಂದ ತಡವಾಗಿ ಬಂದು ದೂರು ನೀಡುತ್ತಿರುತ್ತೇನೆ. ಆದ್ದರಿಂದ ನಮಗೆ ಆಯುರ್ವೇದಿಕ್ ಔಷಧಿ ಕೊಡುವುದಾಗಿ ನಂಬಿಸಿ ನಮ್ಮ ತಂದೆಯ ಖಾತೆಯಿಂದ 60,000 ಹಣವನ್ನು ಹಾಕಿಸಿಕೊಂಡು ಹೋಗಿರುವ ಪಂಡಿತ್ ಗಂಗಾಧರ್ ಎಂಬ ಹೆಸರಿನವರನ್ನು ಪತ್ತೆ ಮಾಡಿ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ನುಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ.